ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಶನಿವಾರ. ನಾನು ಪಲ್ಲವಿ ಪ್ರಶಾಂತ್ ಎಡಗೆರೆ. ಸುದ್ದಿಗಳ ವಿವರ. ಮತಪಟ್ಟಿ ಪರಿಷ್ಕರಣೆ ಸರಿಯಾದ ರೀತಿಯಲ್ಲಿ ನಡೆದರೆ 14 ಲಕ್ಷ ಮತಗಳು ವಿಮರ್ಶೆಗೆ ಒಳಪಡಬೇಕಾಗುತ್ತದೆ ಎಂದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ತಿಳಿಸಿದರು. ಅವರು ಶುಕ್ರವಾರ ಅಗ್ರಹಾರದ ಉಮಾಮಹೇಶ್ವರ ಸಭಾಭವನದಲ್ಲಿ ಬಿಜೆಪಿ ಹೋಬಳಿ ಘಟಕ ಏರ್ಪಡಿಸಿದ್ದ ಮಹಾಶಕ್ತಿ ಕೇಂದ್ರ ಹಾಗೂ ಮತಪಟ್ಟಿ ಪರಿಷ್ಕರಣೆ ಮಾಹಿತಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದರು. ಕಾಂಗ್ರೆಸ್ ಪಕ್ಷವು ಮತಪಟ್ಟಿ ಪರಿಷ್ಕರಣೆಯಲ್ಲಿ ಕಾಂಗ್ರೆಸ್ ಮತಗಳನ್ನು ಡಿಲೀಟ್ ಮಾಡಲಾಗುತ್ತದೆ ಎಂದು ಸಂಶಯ ವ್ಯಕ್ತಪಡಿಸುತ್ತಿದೆ. ಆದರೆ ಭಾರತ ದೇಶದಲ್ಲಿ ವಿದೇಶಿಯರನ್ನು ಗುರುತಿಸಿ ಅಂತವರನ್ನು ಮಾತ್ರ ಮತಪಟ್ಟಿಯಿಂದ ತೆಗೆದುಹಾಕಲಾಗುತ್ತದೆ. ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳನ್ನು ರಾಜ್ಯ ಸರ್ಕಾರವು ಕಾರ್ಯಗತ ಮಾಡುತ್ತಿಲ್ಲ ಎಂದು ಆರೋಪಿಸಿದರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 212 ಬಿಎಸ್ಎನ್ಎಲ್ ಟವರ್ ಇತ್ತು. ಇದನ್ನು 420 ಮಾಡಿದ್ದೇನೆ. ಹೊಸದಾಗಿ 150 ಟವರ್ ಮಂಜೂರು ಮಾಡಿದ್ದೇನೆ. ರಾಜ್ಯಕ್ಕೆ ಬಿಎಸ್ಎನ್ಎಲ್ ಟವರ್ಗಾಗಿ 65 ಬ್ಯಾಟರಿ ಬಂದಿದ್ದು, ಇದರಲ್ಲಿ 50 ಬ್ಯಾಟರಿ ಚಿಕ್ಕಮಗಳೂರು ಜಿಲ್ಲೆಗೆ ನೀಡಿದ್ದೇನೆ ಎಂದರು. ಮಾಜಿ ಸಚಿವ ಡಿಎನ್ ಜೀವರಾಜ್ ಮಾತನಾಡಿ, ಮತಪಟ್ಟಿ ಪರಿಷ್ಕರಣೆ ಬಿಜೆಪಿ ಕಾರ್ಯಕ್ರಮವಲ್ಲ. ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ 11 ಬಾರಿ ಮತಪಟ್ಟಿ ಪರಿಷ್ಕರಣೆ ಆಗಿದೆ. ಕಾಂಗ್ರೆಸ್ ಪಕ್ಷವು ಚುನಾವಣೆಯಲ್ಲಿ ಗೆದ್ದಾಗ ಮತಪಟ್ಟಿ ಸರಿಯಾಗಿ ಇದೆ ಎನ್ನುತ್ತದೆ, ಸೋತರೆ ಮತಗಳ್ಳತನ ನಡೆದಿದೆ ಎಂದು ಆರೋಪಿಸುತ್ತದೆ. ಪಶ್ಚಿಮ ಬಂಗಾಳದಲ್ಲಿ ಸೋತ ತಕ್ಷಣ ಮತಪಟ್ಟಿ ಸರಿಯಿಲ್ಲ ಎಂದು ಮಮತಾ ಬ್ಯಾನರ್ಜಿ ಆರೋಪಿಸುತ್ತಾರೆ ಎಂದರು. ಕಾಂಗ್ರೆಸ್ ಸರ್ಕಾರವು ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆ ಮುಂದಕ್ಕೆ ಹಾಕುತ್ತಾ ಬಂದಿತ್ತು. ಈಗ ಕೋರ್ಟ್ ಆದೇಶ ಮಾಡಿರುವುದರಿಂದ ಅಕ್ಟೋಬರ್ ತಿಂಗಳ ಹೊತ್ತಿಗೆ ಚುನಾವಣೆ ಮಾಡಲೇಬೇಕಾಗುತ್ತದೆ ಎಂದರು. ಸಭೆಯ ಅಧ್ಯಕ್ಷತೆಯನ್ನು ಬಿಜೆಪಿ ಹೋಬಳಿ ಅಧ್ಯಕ್ಷ ಎಚ್.ಡಿ. ಲೋಕೇಶ್ ವಹಿಸಿದ್ದರು. ಸಭೆಯಲ್ಲಿ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಅರುಣ್ ಕುಮಾರ್, ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪುಣ್ಯಪಾಲ್, ಎಸ್ಐಆರ್ ಕ್ಷೇತ್ರ ಉಸ್ತುವಾರಿ ಕನಕರಾಜು ಅರಸು, ಕ್ಷೇತ್ರ ಉಸ್ತುವಾರಿ ಚೈತ್ರಶ್ರೀ, ತಾಲೂಕು ಬಿಜೆಪಿ ಅಧ್ಯಕ್ಷ ವಿ. ನೀಲೇಶ್, ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ರಶ್ಮಿ ದಯಾನಂದ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ಕೆಸವಿ ಮಂಜುನಾಥ್ ಇದ್ದರು. ಬಿಜೆಪಿ ಹೋಬಳಿ ಕಾರ್ಯದರ್ಶಿ ಎಬಿ ಮಂಜುನಾಥ್ ಕಾರ್ಯಕ್ರಮ ನಿರೂಪಿಸಿದರು. ಅವರೇ ಹೇಳಿದರು, ನಂಬರ್ 1 ನಿತಿನ್ ನವೀನ್, ನಂಬರ್ 2 ವಿಜೇಂದ್ರ, ನಂಬರ್ 3 ಈ ಜಿಲ್ಲೆಗೆ ದೇವರಾಜ್ ಶೆಟ್ಟಿ, 4ನೇಯವನು ಮಂಡಲ ಅಧ್ಯಕ್ಷ. ಹಾಗಾಗಿ ಮಂಡಲ ಅಧ್ಯಕ್ಷ ನಮ್ಮ ಪಕ್ಷದ ಸೆಟಪ್ನಲ್ಲಿ ಕ್ರೋಢೀಕರಿಸಿ ಮತದಾರರಲ್ಲಿ ಭಾರತೀಯ ಮತದಾರರು ಅಲ್ಲದೇ ಇರುವವರನ್ನ ಮತಪಟ್ಟಿಯಲ್ಲಿ ಇರಗೊಡ್ಲಿಕ್ಕೆ ಕಾಂಗ್ರೆಸ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಗೆ ಅರ್ಥ ಆಗಿ ನಾವಿದ್ರ ಬಗ್ಗೆ ಪರಿಷ್ಕರಣೆ ಮಾಡುವಂಥ ಸಂದರ್ಭದಲ್ಲಿ ಒಂದೊಂದು ಹೆಜ್ಜೆಯನ್ನು ಸರಿಯಾಗಿರ್ತಾ ಆ ಬಿಎಲ್ಗಳಿಗೆ ಮನವರಿಕೆ ಮಾಡಿ ಮತ್ತು ನಿಮ್ಮೇಲೆ ನಾವು ದೂರು ಕೊಡಬೇಕಾದಂಥ ಅನಿವಾರ್ಯತೆ ಇದೆ ಅನ್ನೋದನ್ನು ನಾವು ತಿಳ್ಕೊಂಡು ಕೆಲಸ ಮಾಡಲಿಕ್ಕೆ ಸಭೆ ಮತ್ತು ಇದು ಸಾರ್ವಜನಿಕ ಸಭೆ ಅಲ್ಲ, ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ಎಸ್ಐಆರ್ ಅಂದರೆ ಏನು? ಸರ್ಕಾರಿ ಶಾಲೆಗಳ ಉಳಿವಿಗೆ ಸ್ಥಳೀಯರ, ಗ್ರಾಮಸ್ಥರ ಹಾಗೂ ಪೋಷಕರ ಸಹಕಾರ ಅತ್ಯಗತ್ಯವಾಗಿದೆ ಎಂದು ಬಿಇಒ ಶಬಾನಾ ಅಂಜುಮ್ ಹೇಳಿದರು. ಅವರು ಶುಕ್ರವಾರ ತಾಲೂಕಿನ ಶೆಟ್ಟಿಕೊಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ದಾನಿಗಳಿಗೆ ಗೌರವ ಸಮರ್ಪಣೆ ಹಾಗೂ ದ್ವಿಭಾಷಾ ತರಗತಿ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿ, ಪೋಷಕರು ಆಂಗ್ಲ ಮಾಧ್ಯಮದ ವ್ಯಾಮೋಹದಿಂದಾಗಿ ಖಾಸಗಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ದಾಖಲಿಸುತ್ತಿದ್ದಾರೆ. ಆದ್ದರಿಂದ ಸರ್ಕಾರವು ಸರ್ಕಾರಿ ಶಾಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಆಂಗ್ಲ ಮಾಧ್ಯಮದ ತರಗತಿಗಳನ್ನು ಪ್ರಾರಂಭಿಸಿದೆ ಎಂದರು. ರೋಟರಿ ಕ್ಲಬ್ ಅಧ್ಯಕ್ಷ ಹಾಗೂ ದಾನಿ ಕಣಿವೆ ವಿನಯ್ ಶಾಲೆಗೆ ಧ್ವನಿವರ್ಧಕವನ್ನು ಕೊಡುಗೆಯಾಗಿ ನೀಡಿ ಮಾತನಾಡಿ, ಹೆಚ್ಚಿನ ಮಕ್ಕಳು ಹೆಚ್ಚಿನ ಉನ್ನತ ಶಿಕ್ಷಣ ಪಡೆದು ಹೊರದೇಶಗಳಲ್ಲಿ ಉದ್ಯೋಗದಲ್ಲಿದ್ದಾರೆ. ಆದರೆ ಅವರ ತಂದೆ ತಾಯಂದಿರು ಮಾತ್ರ ವೃದ್ಧಾಶ್ರಮದಲ್ಲಿ ಬದುಕುವ ಕೆಟ್ಟ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆ ಸರ್ಕಾರಿ ಶಾಲೆಗಳ ಅವನತಿಯೇ ಮುಖ್ಯ ಕಾರಣವಾಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಎನ್ಎಂ ಕಾಂತರಾಜ್ ಅವರು ಶಾಲೆಯ 1ನೇ ತರಗತಿಯ 10 ಮಕ್ಕಳಿಗೆ ತಲಾ 1,000 ರೂನಂತೆ ಠೇವಣಿ ನೀಡಿ ಮಾತನಾಡಿದರು. ಸ್ಥಳೀಯರಾದ ಜೇಮ್ಸ್, ಎಲ್ದೋ, ಸಚಿನ್, ರವಿಚಂದ್ರ, ಸುಲೇಮಾನ್ ಮಕ್ಕಳಿಗೆ ತಟ್ಟೆ ಹಾಗೂ ಲೋಟಗಳನ್ನು ವಿತರಿಸಿದರು. ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಎಂ ಜಗದೀಶ್ 1ನೇ ತರಗತಿಗೆ ದಾಖಲಾದ ಮಕ್ಕಳಿಗೆ ನೋಟ್ಬುಕ್, ಬ್ಯಾಗ್ಗಳನ್ನು ವಿತರಿಸಿದರು. ದಾನಿಗಳೆಲ್ಲರಿಗೂ ಶಾಲಾ ವತಿಯಿಂದ ಗೌರವಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಎಂ ಜಗದೀಶ್ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ರೋಟರಿ ಸಂಸ್ಥೆ ಕಾರ್ಯದರ್ಶಿ ಕಟಗಳಲೆ ಲೋಕೇಶ್, ಮುಖಂಡರಾದ ಗಾಂಧಿಗ್ರಾಮ ನಾಗರಾಜು, ಕೆಸಿ ನಾಗೇಶ್, ಎಂಎಲ್ ಪ್ರಾಣೇಶ್, ವಾಣಿ ನರೇಂದ್ರ, ಅರುಣ್ ಕುಮಾರ್, ಗಾಯತ್ರಿ, ಪಿಡಿಒ ವಿಂದ್ಯಾ, ಮುಖ್ಯ ಶಿಕ್ಷಕಿ ಎಜೆ ಪೆನಿನಾ ಮತ್ತಿತರರು ಇದ್ದರು. ಮಾಜಿ ಸದಸ್ಯರೇ, ವಾಣಿಯವರೇ, ಪಿಡಿಒ ಆದಂತಹ ಸದಾಕಾಲ ಎಲ್ಲ ಶಾಲೆಯಲ್ಲಿ ಒಂದು ರೀತಿಯಲ್ಲಿ ಹುಳಿ ತುಂಬಿಸ್ತಾ ಪ್ರತಿ ಶಾಲೆಯ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜೊತೆಗಿರುವಂತಹ
ವಿದ್ಯಾ ಅವರೇ, ಈ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಪೆನಿ ಅಂತ ಹೇಳ್ತೇನೆ. ನಾನು ಎರಡು ಗಮನಿಸ್ತೇನೆ. ನಮ್ಮ ಪೋಷಕರು ಎರಡು ಮಾತನ್ನು ಮಾತ್ರ ಹೇಳೋದೇ ಇಲ್ಲ. ನೀನು ರೈತ ಆಗ್ಬೇಕು ಅಂತ ಯಾರಿಗೂ ಸಣ್ಣ ವಯಸ್ಸಿನಲ್ಲಿ ಹೇಳೋದೇ ಇಲ್ಲ. ನೀನು ಮುಂದೆ ಓದಿ ಒಳ್ಳೆ ರೈತ ಆಗುವ ಅಂತ ಹೇಳಿಲ್ಲ. ಜೊತೆಗೆ ನೀನು ಸೈನ್ಯಕ್ಕೆ ಸೇರಿ ದೇಶ ಸೇವೆ ಮಾಡಬೇಕು ಅಂತ ಕೂಡ ನಾವು ಹೇಳ್ಕೊಡೋದು. ಇದೆರಡು ಬಿಟ್ಟು ಹೋಗ್ತದೆಲ್ಲವನ್ನು ಹೇಳ್ಕೊಡ್ತೇವೆ. ಅಂದ್ರೆ ನರಸಿಂಹರಾಜಪುರ ಪಟ್ಟಣದ ಡಿಸಿಎಂಸಿಯ ಸಿಬಿಎಸ್ಇ ವಿಭಾಗದ ವಿದ್ಯಾರ್ಥಿಗಳು ಶುಕ್ರವಾರ ಪಟ್ಟಣ ಪಂಚಾಯಿತಿಗೆ ಸೇರಿದ ರಾವೂರಿನ ಕಸ ವಿಲೇವಾರಿ ಘಟಕಕ್ಕೆ ಭೇಟಿ ನೀಡಿ ಘನತ್ಯಾಜ್ಯ ವಸ್ತುಗಳ ನಿರ್ವಹಣೆ, ವಿಂಗಡಣೆ ಹಾಗೂ ವಿಲೇವಾರಿ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಪ್ರಶಾಂತ್ ಶೆಟ್ಟಿ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿ, ಪಟ್ಟಣದ ವ್ಯಾಪ್ತಿಯಲ್ಲಿ ಪ್ರತಿದಿನ 4 ಟನ್ ಕಸವು ಸಂಗ್ರಹವಾಗುತ್ತದೆ. ಆದರೆ ಸಾರ್ವಜನಿಕರಿಗೆ ಹಸಿ ಕಸ, ಒಣ ಕಸವನ್ನು ಬೇರ್ಪಡಿಸಿ ನೀಡಿ ಎಂದರೂ ನೀಡುವುದಿಲ್ಲ. ಇದರಿಂದ ಕಸ ವಿಂಗಡಣೆ ಕಷ್ಟವಾಗುತ್ತದೆ ಎಂದರು. ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಜುಬೇದಾ ಮಾಹಿತಿ ನೀಡಿ, ನಮ್ಮ ಅಧಿಕಾರಾವಧಿಯಲ್ಲಿ ಕಸ ವಿಲೇವಾರಿ ಘಟಕಕ್ಕೆ ಡ್ರಾಮಿಲ್ ಹಾಗೂ ಬೇಲಿಂಗ್ ಮಿಷಿನ್ ಅನ್ನು ತರಿಸಲಾಗಿದೆ. ಇದರಿಂದ ಕಸವನ್ನು ಬೇರ್ಪಡಿಸಲು ಸಹಾಯವಾಗಿದೆ ಎಂದರು. ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಆರ್ವಿ ಮಂಜುನಾಥ್ ಮಾಹಿತಿ ನೀಡಿ, 700 ಜನಕ್ಕೆ ಒಬ್ಬ ಪೌರ ಕಾರ್ಮಿಕನಂತೆ ನಮ್ಮ ಪಟ್ಟಣ ಪಂಚಾಯಿತಿಯಲ್ಲಿ ಸುಮಾರು 11 ಜನರು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದರು. ಕಸ ವಿಲೇವಾರಿ ಮಾಡುವ ವಿವಿಧ ಬಗೆಯ ಯಂತ್ರಗಳನ್ನು ಪ್ರಾತ್ಯಕ್ಷಿಕೆಯೊಂದಿಗೆ ಮಕ್ಕಳಿಗೆ ವಿವರಿಸಲಾಯಿತು. ಈ ಸಂದರ್ಭದಲ್ಲಿ ಡಿಸಿಎಂಸಿ ಶಾಲೆಯ ಪ್ರಾಂಶುಪಾಲೆ ಪದ್ಮಾ ರಮೇಶ್, ಪಟ್ಟಣ ಪಂಚಾಯಿತಿಯ ವಿಜಯ್ ಕುಮಾರ್, ಡಿಸಿಎಂಸಿ ಶಾಲೆಯ ಶಿಕ್ಷಕರು ಹಾಗೂ 150 ವಿದ್ಯಾರ್ಥಿಗಳು ಇದ್ದರು. ಇಲ್ಲಿ ಬನ್ನಿ ಮಕ್ಕಳೇ, ಇಲ್ಲಿ ನೋಡಿ, ಇಲ್ಲಿ ಡ್ರೈ ಆಗಿದೆ ನೋಡೋದು. ಸ್ಟೂಡೆಂಟ್ಸ್ ಬನ್ ನೋಡಿ, ಅಲ್ಲಿ ಫುಲ್ ಅದು ಹಸಿಯಾಗಿದ್ದು ಇಲ್ಲಿ ಡ್ರೈ ಆಗಿದೆ. ತಾಲೂಕಿನ ಸುದ್ದಿ ಸಮಾಚಾರಗಳಿಗಾಗಿ ಸದಾ ಕೇಳ್ತಾ ಇರಿ NR ಪುರ ಸುದ್ದಿ ಸಮಾಚಾರ. ವಂದನೆಗಳು.